ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಬೆಳಗ್ಗೆ ನಾವು ಶ್ರಾವಣ ಇರೋದ್ರಿಂದ ಎಲ್ಲರೂ ತಿರುಪತಿ, ಚಿಕ್ಕ ತಿರುಪತಿಗೆ ಪಯಣ ಬೆಳೆಸ್ತಾ ಇದ್ದೀರಿ. ಬನ್ನಿ ಮುಂದೆ ನೋಡೋಣ ಚಿಕ್ಕ ತಿರುಪತಿಗೆ ಯಾವ ರೀತಿ ಹೋಗ್ಬೇಕು ಅಂತ. ಹಾಗೆ ನಾವು ದಾರಿನಲ್ಲಿ ಚಿಕ್ಕ ತಿರುಪತಿಗೆ ಹೊರಡಬೇಕಾದ್ರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದ ಕಾರಣ ಮಾಲೂರಿನ ಹೋಂಡಾ ಸ್ಟೇಡಿಯಮ್ಮಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಸ್ ನಡೀತಿತ್ತು. ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ಸ್ ಮುಗ್ದಿತ್ತು. ಎಲ್ಲರಿಗೂ ಸಾಧಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮಗಳು ನಡೀತಿತ್ತು. ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ಆ ಕಾರ್ಯಕ್ರಮದ ಸಾಧಕರ ಬಹುಮಾನ ವಿತರಣೆಯನ್ನು ನೋಡಿಕೊಂಡು ಬಹಳಷ್ಟು ಅಧಿಕಾರಿಗಳು ಹೆಮ್ಮೆಯಾಗಿರ್ತಕ್ಕಂಥ ಅಪರಾಧ ವಿಭಾಗದಲ್ಲಿ ಹೆಚ್ಚು ಅಪರಾಧ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಇಲಾಖೆಯಲ್ಲಿ ಉತ್ತಮ ಕಾರ್ಯ ಮಾಡಿರುತ್ತಾರೆ. ಶ್ರೀರಾಮ ಇನ್ಸ್ಪೆಕ್ಟರ್ ಆನೂರು ಪೊಲೀಸ್ ಇವರಿಗೆ ವಿಶೇಷ ಸಂಘಟಕರಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಹಾಗೂ ಮಾನ್ಯ ಶಾಸಕರಿಂದ ಸನ್ಮಾನವನ್ನ ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾನೆ. ಅದೇ ರೀತಿ ಶ್ರೀಮತಿ ಅಂಬಿಕಾ ಎಚ್ ಕುಸ್ತಿಪಟುವಾಗಿ ರಾಷ್ಟ್ರ ಮಟ್ಟಕ್ಕೆ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಬಿಸಿಎಂ ಇಲಾಖೆ ಶ್ರೀಮತಿ ಅಂಬಿಕಾ ಎಚ್ ತಾಲೂಕು ಬಿಸಿಎಂ ಅಧಿಕಾರಿಗಳು, ಶ್ರೀ ಬೀರಪ್ಪ ಪಿಎಲ್ಒ ಸೂಪರ್ವೈಸರ್, ಪ್ರಶಾಂತ್ ಬಿಎಸ್ಎಫ್ ನ ನಿವೃತ್ತ. ಹಾಗೆ ಒನ್ಸ್ ಅಗೇನ್ ಸಮಸ್ತ ಭಾರತೀಯ ಜನರಿಗೆ ಸ್ವತಂತ್ರ ದಿನಾಚರಣೆದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸೋಣ ಬನ್ನಿ. ವೇದಿಕೆ ಮೇಲೆ ನಮ್ಮ ಶಾಸಕರು ಎಲ್ಲ ಸಾಧಕರಿಗೆ ಸಾಧಕ ಪುರಸ್ಕಾರವನ್ನು ಮಾಡುತ್ತಿರುವ ದೃಶ್ಯ. ತೋಟಗಾರಿಕೆ ಇಲಾಖೆಯಿಂದ ರಾಮು ಕೆಎಸ್ ಉತ್ತಮ ಹೂ ಮತ್ತು ತರಕಾರಿ ಬೆಳೆಗಾರರು, ಆನಂದ್ ಪೊಲೀಸ್ ಇಲಾಖೆ ಆರಕ್ಷಕ ಇಲಾಖೆ, ಶ್ರೀ ಮಂಜುನಾಥ್ ಸಮುದಾಯ ಸಂರಕ್ಷಣಾಧಿಕಾರಿ. ಶಿಕ್ಷಣ ಇಲಾಖೆಯಿಂದ ಶ್ರೀಮತಿ ವೈದೇಹಿ, ಶ್ರೀ ಎಂ ಮುನಿನಾರಾಯಣ, ಶ್ರೀ ಎನ್ ಎಂ ನಾಗರಾಜ್. ಇದಾದ ನಂತರ ಶಿಕ್ಷಣ ಇಲಾಖೆಯಲ್ಲಿ ಶ್ರೀಮತಿ ವೈದೇಹಿ, ಎಂ ಮುನಿನಾರಾಯಣ, ಎನ್ ಎಂ ಸಂಘ. ಇದಾದ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಶ್ರೀ ಅಶ್ವತ್ಥಪ್ಪ ವಾರ್ಡನ್, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯ ಮಾಲೂರು ಹಾಗೂ ಪತ್ರಕರ್ತರ ಸಂಘ. ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ಲು, ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಎಲ್ಲ ಮಕ್ಕಳಿದ್ದನ್ನು ನೋಡಿಬಿಟ್ಟು ಫುಲ್ ಖುಷಿಯಿಂದ ಓಡಾಡಿಕೊಂಡು ಆಟ ಆಡಿಕೊಂಡು ಖುಷಿಯಾಗಿ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು.
ಫೈನಲಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಚಿಕ್ಕ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೊರಟ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಲಕ್ಕೂರಲ್ಲಿ ದೇವರಿಗೆ ಕಡ್ಡಿ, ಕರ್ಪೂರ, ಹೂವು, ತೆಂಗಿನಕಾಯಿ ಎಲ್ಲ ತಗೊಂಡು ಹೊರಟ್ವಿ ನಾವು. ಫೈನಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ, ಫುಲ್ಲು ಟ್ರಾಫಿಕ್ ಅಂತೂ ಫುಲ್ ಟ್ರಾಫಿಕ್ ಇದೆ. ಇವತ್ತು ಫಸ್ಟ್ನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಜನ ಕೂಡ ತುಂಬಾ ಜನ ಇದ್ದಾರೆ. ಇದು ದೇವಸ್ಥಾನದ ಹೆಬ್ಬಾಗಿಲು. ಇದು ಮೈನ್ ಎಂಟ್ರೆನ್ಸು. ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ವಿನಾ ವೆಂಕಟೇಶಂ ನನಾಥೋ ನನ. ದೇವರ ದರ್ಶನಕ್ಕೂ ಕೂಡ ಎರಡು ದಾರಿ, ಒಂದು ಸ್ಪೆಷಲ್ ದಾರಿ, ಒಂದು ನಾರ್ಮಲ್ ದಾರಿ. ಇಲ್ಲಿ ಹೋಗ್ತಾ ಇರೋರೆಲ್ಲ ಸ್ಪೆಷಲ್ VIP. ಈ ಲೆಫ್ಟಲ್ಲಿ ನಾವು ಹೋಗ್ತಾ ಇರೋದೆಲ್ಲನೂ ಬಂದು ನಾರ್ಮಲ್. VIP ಗೆ ಅಲ್ಲೊಂದು 100-150 ಕೊಟ್ಟರೆ VIP ದರ್ಶನ. ಈ ಥರ ಹೋದರೆ ಜನರಲ್ ಆಗಿ ಹೋಗೋದು. ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಜನ ಯಾವಾಗಲೂ ತುಂಬ ಜಾಸ್ತಿನೇ ಇರ್ತಾರೆ, ಆದರೆ ಇವತ್ತು ಸ್ವಲ್ಪ ಕಡಿಮೆ ಇದೆ. ನೋಡಿ, ಇದೆಲ್ಲ ಜನ ಕ್ಯೂ ಹೋಗೋಕ್ಕೆ, ಕ್ಯೂ ಸಿಸ್ಟಮ್ ಮಾಡೋಕ್ಕೆ ಕ್ಯೂಸ್ ಮಾಡಿರೋದು. ಬಟ್ ಜನ ಸ್ವಲ್ಪ ಕಡಿಮೆ ಇರೋದ್ರಿಂದ ಫ್ರೀ ಇದೆ, ಸ್ವಲ್ಪ ಪರವಾಗಿಲ್ಲ. ನೋಡಿ, ಒಬ್ಬೊಬ್ಬರು ಒಳಗಡೆಯಿಂದ ವಾಪಸ್ ಬರ್ತಾ ಇದ್ದಾರೆ, ಯಾಕಂದರೆ ಒಳಗಡೆ ತುಂಬ ಕ್ಯೂ ಇದೆ ಅನಿಸುತ್ತೆ, ಹಾಗಾಗಿ ಅವರು ಬರ್ತಾ ಇದ್ದಾರೆ.
ಹೂವು ಕಡ್ಡಿ ಕರ್ಪೂರ ಎಲ್ಲ ನೀವು ತೊಗೊಂಡೋಗ್ತೀರಿ, ಆದರೆ ಎಲ್ಲ ಆಚೆನೇ ನಾವು ಅದನ್ನು ಒಡೆದು ಅಲ್ಲೇ ಹಾಕಿ ಹೋಗ್ಬೇಕಾಗುತ್ತೆ. ದೇವ್ರ ಗಂಟ ಹೋಗಲ್ಲ ಅದು. ಆದಷ್ಟು ನೋಡಿ. ಕ್ಯೂವಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನೂ ಫಸ್ಟ್ ಶನಿವಾರ ಇದು, ಆಗ್ಲೇ ತುಂಬ ಜನ ಬಂದಿದ್ದಾರೆ. ತುಂಬಾ ಕ್ಯೂ ಇದೆ, ತುಂಬಾ ಕ್ರೌಡು ತುಂಬಾ ಜಾಸ್ತಿ ಇದೆ ಕ್ಯೂ ಅಂತೂ. विना वेङ्कटेशं ननाथो ननाथः सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद, प्रियं वेङ्कटेश प्रयच्छ प्रयच्छ। वासव सुहास गमन सुधा, द्वारवती किरणार्भटी वसुधा, अशोक विहिता कृपानानृता कोमला, मनोज्ञितं ममेकवाकं मयूखयुग। ₹100 టికెట్ వచ్చిన అలా గోవింద 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 గోవింద
ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಬೇಕಾದ್ರೆ ವಿಡಿಯೋ ಮತ್ತು ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ರಿ. ದರ್ಶನ ಅಂತೂ ಸೂಪರಾಗಿ ಚೆನ್ನಾಗಿ ಆಯಿತು. ಬನ್ನಿ ಆಚೆ ಏನೇನಿದೆ ಮತ್ತು ಏನೇನೆಲ್ಲ ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನು ಇರ್ಬೋದು, ಆಚೆ ಏನೇನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಮತ್ತು ಏನೇನೆಲ್ಲ ನಿಮಗೆ ಪೂರಿ ಇದೆ ಎಲ್ಲ ನೋಡಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಇದು ನಮಗೆ ಸಿಕ್ಕೋ ಮೊದಲನೇ ಗೋಪುರ. ಇದು ದೇವಸ್ಥಾನದ ಪ್ರಥಮ ಗೋಪುರ. ಮತ್ತು ಇದರಿಂದ ಮುಂದೆ ಬಂದರೆ ನೋಡಿ, ಇದು ಎರಡನೇ ಗೋಪುರ. ಇದು ಫಸ್ಟ್ ಇದು ಎಂಟ್ರೆನ್ಸ್ ಇದ್ದು, ಇದು ಹೊಸದಾಗಿ ಕಟ್ಟಿದ್ದಾರೆ ಗೋಪುರ ಅದು. ಹಾಗೆ ನೋಡಿ, ಆ್ಯಕ್ಟಿವಿಟೀಸಲ್ಲಿ ತುಂಬಾ ಮಕ್ಕಳಿಗೆ ತುಂಬ ಖುಷಿ ಪಡುತ್ತೆ ಈ ಆ್ಯಕ್ಟಿವಿಟೀಸ್. ಇದು ಒಬ್ಬರಿಗೆ 50 ರೂಪಾಯಿ ಥರ ತೊಗೊತಾರೆ. ವರ್ತ್ ಇದೆ. ತುಂಬಾ ಮಕ್ಕಳು ಮಾತ್ರ ತುಂಬಾ ಆ್ಯಕ್ಟಿವ್ ಆಗಿ, ನನ್ನ ಮಕ್ಕಳಂತೂ ತುಂಬಾ ಚೆನ್ನಾಗಿ ತುಂಬ ಖುಷಿ ಎಂಜಾಯ್ ಮಾಡ್ತಾಯಿದ್ರು. ಯಾನೋ ಹತ್ತು ಮೇಲೆ ಹತ್ತು.
ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವ ಟೈಮ್ ಆಯಿತು. ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.